ಸಂಜೆ 7:15ಕ್ಕೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಮೋದಿ ಜೊತೆ 40ಕ್ಕೂ ಹೆಚ್ಚು ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸಾಧ್ಯತೆ. ಮಿತ್ರ ಪಕ್ಷಗಳ ಜೊತೆ ಖಾತೆ ಹಂಚಿಕೆ ಬಗ್ಗೆ ಅಮಿತ್ ಶಾ, ಜೆಪಿ ನಡ್ಡಾ ಚರ್ಚೆ. ಮೋದಿ 3.0 ಸಂಪುಟದಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ನೀಡೋ ಸಾಧ್ಯತೆ. ಮೋದಿ 2.0 ಕ್ಯಾಬಿನೆಟ್ನಲ್ಲಿದ್ದ 19 ಸಚಿವರಿಗೆ ಚುನಾವಣೆಯಲ್ಲಿ ಸೋಲು. ಮೂರನೇ ಸರ್ಕಾರದಲ್ಲಿ ಹಲವು ಹೊಸ ಮುಖಗಳಿಗೆ ಅವಕಾಶ ನೀಡೋ ಸಾಧ್ಯತೆ ಇದ್ದು 5 ಪ್ರಮುಖ ಖಾತೆಗಳನ್ನ ಬಿಜೆಪಿಯಲ್ಲೇ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಗೃಹ, ಹಣಕಾಸು, ರಕ್ಷಣೆ, ವಿದೇಶಾಂಗ, ಕಾನೂನು ಖಾತೆಗಳು ಬಿಜೆಪಿಗೆ 5 ಪ್ರಮುಖ ಖಾತೆ ಉಳಿಸಿಕೊಳ್ಳುವ ಬಗ್ಗೆ ಎನ್ಡಿಎ ನಾಯಕರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. 3.0 ಸರ್ಕಾರ ರಚನೆಗೆ ವೇದಿಕೆ ರೆಡಿಯಾಗಿದೆ. ಒಟ್ಟು ಖಾತೆಗಳ ಹಂಚಿಕೆ ಹೇಗಿರುತ್ತೆ ಅನ್ನೋದನ್ನ ಮಾಹಿತಿ ನೀಡ್ತಾ ಇದ್ದೀವಿ. ಮೋದಿ ಸರ್ಕಾರ 2.0 ನಲ್ಲಿ ಕ್ಯಾಬಿನೆಟ್ ಹೇಗಿತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ ನಲ್ಲಿ. ಒಟ್ಟು 29 ಕ್ಯಾಬಿನೆಟ್, 3 ಸ್ವತಂತ್ರ ಖಾತೆ, 47 ರಾಜ್ಯ ಖಾತೆಗಳನ್ನ ನೀಡಲಾಗಿತ್ತು. ಮಿತ್ರ ಪಕ್ಷಗಳು ಮತ್ತು ಬಿಜೆಪಿ ಮಧ್ಯೆ ಖಾತೆ ಹಂಚಿಕೆ ಬಗ್ಗೆ ಬಿಸಿ ಬಿಸಿ ಚರ್ಚೆಯಾಗಿದೆ. 4 ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದೆ. 2 ಕ್ಯಾಬಿನೆಟ್, 2 ರಾಜ್ಯ ಖಾತೆ, ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಟಿಡಿಪಿ ಬೇಡಿಕೆ ಇಟ್ಟಿದೆ. ಮೋದಿ ಕ್ಯಾಬಿನೆಟ್ನಲ್ಲಿ 3 ಸಚಿವ ಸ್ಥಾನಕ್ಕೆ ಜೆಡಿಯು ನಾಯಕರು ಬೇಡಿಕೆ ಇಟ್ಟಿದ್ದಾರೆ. 2 ಕ್ಯಾಬಿನೆಟ್, 1 ರಾಜ್ಯ ಖಾತೆಗೆ ಜೆಡಿಯು ನಾಯಕ ನಿತೀಶ್ ಕುಮಾರ್ ಪಟ್ಟು ಹಿಡಿದಿದ್ದಾರೆ. ಟಿಡಿಪಿ 1 ಕ್ಯಾಬಿನೆಟ್, 2 ರಾಜ್ಯ ಖಾತೆ, ಜೆಡಿಯುಗೆ 1 ಕ್ಯಾಬಿನೆಟ್, 1 ರಾಜ್ಯ ಖಾತೆಗೆ ಒಪ್ಪಿಗೆ ಸೂಚಿಸ್ತಾ ಇದೆ ಬಿಜೆಪಿ. ಏಕನಾಥ್ ಶಿಂದೆ ಅವರ ಶಿವಸೇನೆಗೆ 1 ಕ್ಯಾಬಿನೆಟ್, ರಾಜ್ಯ ಖಾತೆ 1 ಸಿಗೋ ಸಾಧ್ಯತೆ ಇದೆ. ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿಗೆ 1 ಕ್ಯಾಬಿನೆಟ್, 1 ರಾಜ್ಯ ಖಾತೆ ಸಿಗೋ ಸಾಧ್ಯತೆ ಇದೆ. ಎನ್ಸಿಪಿ, ಅಪ್ನಾದಳ್, ಆರ್ಎಲ್ಡಿ, ಜೆಡಿಎಸ್, ಎಚ್ಎಎಂಗೆ ತಲಾ 1 ಖಾತೆಗಳನ್ನ ನೀಡುವ ಸಾಧ್ಯತೆ ಇದೆ. ಸೂತ್ರ ಏನಿರುತ್ತೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಇನ್ನು ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿ ರಾಜ್ಯಕ್ಕೆ 2+1 ಅಥವಾ 2+2 ಸ್ಥಾನ ಸಿಗುವ ಸಾಧ್ಯತೆ ಇದೆ. 2 ಕ್ಯಾಬಿನೆಟ್ ದರ್ಜೆ, 1 ಅಥವಾ 2 ರಾಜ್ಯ ಖಾತೆ ಸಿಗುವ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರಾಗೋ ಸಾಧ್ಯತೆ ಇದ್ದು 2 ಸ್ಥಾನ ಗೆದ್ದಿರೋ ಜೆಡಿಎಸ್ಗೆ 1 ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಎಚ್ಡಿಕೆಗೆ ಸಚಿವ ಸ್ಥಾನ ಫಿಕ್ಸ್. ಈಗಾಗಲೇ ಕೃಷಿ ಖಾತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಬೇಡಿಕೆ ಇಟ್ಟಿದ್ದಾರೆ. ಬಿಜೆಪಿಯಿಂದ 2 ರಿಂದ 3 ಸಂಸದರಿಗೆ ಕೇಂದ್ರ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಕರ್ನಾಟಕ ಬಿಜೆಪಿಯಿಂದ ಸಚಿವ ಸ್ಥಾನಕ್ಕಾಗಿ 7 ರಿಂದ 8 ಸಂಸದರು ರೇಸ್ನಲ್ಲಿದ್ದಾರೆ. ಪ್ರಹ್ಲಾದ್ ಜೋಶಿ ಇದ್ದಾರೆ. 2.0 ಸರ್ಕಾರದಲ್ಲಿ ಸಚಿವರಾಗಿದ್ದವರು ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಪಿಸಿ ಮೋಹನ್, ಕೋಟಾ ಶ್ರೀನಿವಾಸ್ ಪೂಜಾರಿ ಜಿಗಜಿಣಗಿ ರೇಸ್ನಲ್ಲಿದ್ದಾರೆ. ಯಾರಿಗೆ ಸಿಗುತ್ತೆ ಮತ್ತೊಂದು ಸಲ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವ ಸ್ಥಾನದ ಹುದ್ದೆಗೆ ಏರ್ತಾರಾ ಅಥವಾ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೇಂದ್ರ ಸಚಿವ ಸ್ಥಾನ ಪಡೆದುಕೊಳ್ತಾರಾ? ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿ ವಾಪಸ್ ಬಂದು ಬೆಳಗಾವಿಯಲ್ಲಿ ಭರ್ಜರಿ ಜಯ ಸಾಧಿಸಿರುವ ಜಗದೀಶ್ ಶೆಟ್ಟರ್ ಸಂಪುಟದಲ್ಲಿ ಸ್ಥಾನ ಪಡೆದುಕೊಳ್ತಾರಾ? ರಮೇಶ್ ಜಿಗಜಿಣಗಿ, ವಿಜಯಪುರದಿಂದ ಗೆದ್ದಿರುವ ರಮೇಶ್ ಜಿಗಜಿಣಗಿ ಸಚಿವರ ಸ್ಥಾನ ಪಡೆದುಕೊಳ್ತಾರಾ? ಇನ್ನು ಗೋವಿಂದ ಕಾರಜೋಳ, ಜಿಗಜಿಣಗಿ ಮತ್ತು ಗೋವಿಂದ ಕಾರಜೋಳ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸ್ಥಾನ ಫಿಕ್ಸ್ ಮಾಡ್ತಾರಾ? ಇನ್ನು ಬಲಿಜ ಸಮುದಾಯದ ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ 4ನೇ ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿ ಉಡುಪಿ ಚಿಕ್ಕಮಗಳೂರು
ಬಿಲ್ಲವ ಸಮುದಾಯಕ್ಕೆ ಸೇರಿದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಈ ಬಾರಿ ಕೇಂದ್ರ ಸಚಿವ ಸ್ಥಾನ ಸಿಗುತ್ತಾ? ಯಾರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ? ಪ್ರಹ್ಲಾದ್ ಜೋಶಿ ವಾಪಸ್ ಕೇಂದ್ರ ಸಚಿವರಾಗಿ ಮರು ಆಯ್ಕೆಯಾಗ್ತಾರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.